ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ಬೆಳೆದಿರುವಂಥ ಹಣ್ಣಿನಿಂದ ಮತ್ತೊಂದು ಹಣ್ಣು ಅಂದರೆ ಪೇರಳೆ ಹಣ್ಣು, ಇಂಗ್ಲೀಷಲ್ಲಿ ಗಾವಾ ಅಂತ ಹೇಳ್ತಾರೆ. ಅದನ್ನು ನಾನಿವತ್ತು ಅದರಿಂದ ಒಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ. ಅಂದರೆ ಲೋಕಲ್ಸ್ ಇರುತ್ತೆ ಮತ್ತು ಕಷಿಸ್ ಇರ್ತದೆ. ಇದು ಕಷಿ ಹಣ್ಣು, ನಮ್ಮ ಕಡೆ ಬೆಳೆದಿರುವಂಥ ಕಷಿ ಹಣ್ಣು, ಪೇರಳೆ ಹಣ್ಣು. ಅದರಿಂದ ನಾನು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿರುವಂಥ ಜ್ಯೂಸ್ ಇದು, ಮತ್ತು ಇದು ತಂಪು ಕೂಡ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನನಗಿಷ್ಟು ಹಣ್ಣು ಸಿಕ್ಕಿದೆ, ಇದರಿಂದ ಒಂದು ಜ್ಯೂಸ್ ಮಾಡ್ತಾ ಇದ್ದೇನೆ. ಅಂದರೆ ಒಂದು ಸೈಡ್ ಎಡ್ಜ್ ಅಷ್ಟು ತೆಗೆದುಕೊಳ್ಳುವ, ಮಿಡ್ಲಿದು ತೆಗೆದ ನಂತರ ಇದನ್ನು 4 ಪೀಸ್ ಮಾಡ್ಕೋಬೇಕು. ಮತ್ತು ಸಿಪ್ಪೆ ಸಮೇತ ಹಾಕುವಂಥದ್ದು, ಜ್ಯೂಸಿಗೆ ಚೆನ್ನಾಗಿರುತ್ತೆ. ಇದರ ಒಳಗಡೆ ತಿರುಳಿದೆ ನೋಡಿ, ಅದರಲ್ಲಿ ಬೀಜ ಇದೆಯಲ್ಲ ಫ್ರೆಂಡ್ಸ್, ಆ ಒಂದು ಹಣ್ಣಿನಲ್ಲಿ ನಮಗೆ 1 ಲೋಟ ಹಾಲಿನಲ್ಲಿರುವ ಶಕ್ತಿ ಇರುತ್ತೆ ಅಂತೇಳಿ ನಮಗೆ ಮುಂಚಿನ ಕಾಲದಿಂದಲೂ ಹೇಳ್ತಾ ಇರ್ತಾರೆ. ನಮ್ಮ ಅಜ್ಜಿಯಂದಿರು ಅಮ್ಮಂದಿರೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಅಷ್ಟು ಶಕ್ತಿ ಇದೆ ಇದರಲ್ಲಿ, ಈ ಫ್ರೂಟ್ಸಲ್ಲಿ. ಅದಕ್ಕೆ ಏನು ಗೊತ್ತಾ, ನಾವು ಸ್ವಲ್ಪ ಇದು ರುಚಿ ಸ್ವಲ್ಪ ತಪ್ಪಿರುತ್ತಲ್ಲ ಜ್ಯೂಸ್ ಮಾಡಿದಾಗ, ಅದಕ್ಕೆ ಸ್ವಲ್ಪ ಟೇಸ್ಟ್ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಮತ್ತು ಹಾಲು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಲು ಹಾಕ್ಕೊಳ್ತಾ ಬಂದರೆ ಆಯಿತು. ನಾನಿವಾಗ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಹಾಲು. ಅನಂತರ ನಿಮ್ಗೆ ಎಷ್ಟು ಬೇಕಷ್ಟು ಥಿಕ್ನೆಸ್ ಬೇಕಂದರೆ ದಪ್ಪ ಸಹ ಮಾಡ್ಕೋಬೋದು, ಸ್ವಲ್ಪ ತೀರಾ ತೆಳು ಮಾಡ್ಕೊಂಡು ಸಹ ಕುಡಿಬೋದು. ಇವಾಗ ನಾನು ಅದೀಗ ದಪ್ಪ ಜ್ಯೂಸನ್ನೇ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ. ಫಸ್ಟ್ ನಾವು ಲೋಟಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಅನಂತರ ಈ ಜ್ಯೂಸನ್ನು ಹಾಕಿದರೆ ಜ್ಯೂಸ್ ರೆಡಿಯಾಗಿದೆ. ಇದು ಕೋಲ್ಡ್ ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ, ಆವಾಗ ಸೂಪರಾಗಿರುತ್ತೆ ತಿನ್ನಲಿಕ್ಕೆ, ಕುಡಿಲಿಕ್ಕೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಆದಷ್ಟು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮ್ಮ ವಿಡಿಯೋವನ್ನು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.